ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಕಥಾ ಮಾಲಿಕೆಯಲ್ಲಿ 11ನೇ ದಿನದ ಕಥಾ ಭಾಗಕ್ಕೆ PhD by DG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ಶ್ರೀರಾಮನ ಕಥೆಯನ್ನು ನಾವು ಕೇಳಿದರೆ ಮುಂದೆ ಶ್ರೀರಾಮನು ಕೂಡ ನಮ್ಮ ಕಥೆಯನ್ನು ಕೇಳುತ್ತಾನೆ. ಸಂಜೆಯ ಸಮಯವಾಗಿದೆ. ಅರಣ್ಯದ ಬಳಿಗೆ ಬಂದಿದೆ. ಅಲ್ಲಿ ಒಂದು ನದಿ ಇದೆ. ನದಿಯ ಪಕ್ಕಕ್ಕೆ ಬಂದಾಗ ರಥವನ್ನು ನಿಲ್ಲಿಸುವಂತೆ ಶ್ರೀರಾಮಚಂದ್ರರು ಮಂತ್ರಿಗೆ ತಿಳಿಸುತ್ತಾರೆ. ಅದರಂತೆ ರಥವನ್ನು ನಿಲ್ಲಿಸುತ್ತಾರೆ. ರಥದಿಂದ ಇಳಿದಂತಹ ಶ್ರೀರಾಮನು ಪ್ರಜಾಜನಗಳಿಗೆ ಹೇಳುತ್ತಾರೆ, ನೀವಿನ್ನೂ ಹೊರಡಿ ಸಾಕು, ಇನ್ನು ಎಷ್ಟು ದೂರ ನೀವು ನಮ್ಮ ಜೊತೆಯಲ್ಲಿ ಬರುತ್ತೀರಾ ಎಂದಾಗ ಆ ಪ್ರಜೆಗಳು ಯಾರೂ ಕೂಡ ಹಿಂದಕ್ಕೆ ಹೋಗಲು ಒಪ್ಪುವುದಿಲ್ಲ. ನೀವೆಲ್ಲಿರುವರೋ ನಾವು ಕೂಡ ಅಲ್ಲಿಯೇ ಇರುವೆವು. ನೀವಿರುವುದೇ ನಮಗೆ ಅಯೋಧ್ಯೆ, ನೀವಿರುವ ಜಾಗವೇ ನಮಗೆ ಅಯೋಧ್ಯೆ, ನೀವೇ ನಮ್ಮ ರಾಜ ಎಂದು ಹೇಳುತ್ತಾರೆ. ಆದರೆ ಯಾರೊಬ್ಬರಿಗೂ ಸಮಾಧಾನ ಮಾಡಿ ಕಳಿಸಲು ಶ್ರೀರಾಮನಿಗೆ ಆಗುವುದಿಲ್ಲ. ಆಗಲಿ, ಇಂದು ರಾತ್ರಿ ಇಲ್ಲಿಯೇ ನಾವು ವಿಶ್ರಾಂತಿ ತೆಗೆದುಕೊಳ್ಳೋಣ, ಬೆಳಗಿನ ಜಾವ ನಾವು ಮಾತನಾಡೋಣ ಎಂದು ಹೇಳಿ ಎಲ್ಲರೂ ಕೂಡ ಆ ಒಂದು ಜಾಗದಲ್ಲಿಯೇ ಮಲಗಿಕೊಳ್ಳುತ್ತಾರೆ. ಅರ್ಧರಾತ್ರಿಯಾಗಿದೆ. ಶ್ರೀರಾಮ ಪ್ರಭುಗಳು ಎಚ್ಚರಗೊಳ್ಳುತ್ತಾರೆ. ಎಚ್ಚರಗೊಂಡಾಗ ಎಲ್ಲರೂ ಮಲಗಿರುತ್ತಾರೆ. ಆಗ ಲಕ್ಷ್ಮಣ ಮತ್ತು ಸೀತೆ ಎಚ್ಚರಗೊಳ್ಳುತ್ತಾರೆ. ಆ ನಂತರ ಇವರು ಮಂತ್ರಿಯಾದಂತಹ ಸುಮಂತ್ರನನ್ನು ಎಚ್ಚರಗೊಳಿಸುತ್ತಾರೆ. ಶಬ್ದ ಮಾಡದಂತೆ ನಿಧಾನವಾಗಿ ಆ ನಾಲ್ವರು ಕೂಡ ರಥದ ಹತ್ತಿರ ಬರುತ್ತಾರೆ. ರಥಕ್ಕೆ ಕುದುರೆಗಳನ್ನು ಕಟ್ಟುವುದಿಲ್ಲ. ರಾಮ ಲಕ್ಷ್ಮಣರು ಆ ರಥವನ್ನು ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋಗುತ್ತಾರೆ. ಸುಮಂತ್ರನು ಆ ಕುದುರೆಗಳನ್ನು ಹಿಡಿದುಕೊಂಡು ಹೋಗುತ್ತಾರೆ. ಯಾರೊಬ್ಬರು ಕೂಡ ಕಿಂಚಿತ್ತೂ ಶಬ್ದ ಮಾಡದಂತೆ, ಸ್ವಲ್ಪವೂ ಶಬ್ದ ಮಾಡದಂತೆ, ಮಲಗಿದ್ದವರಿಗೆ ಯಾರಿಗೂ ಕೂಡ ಒಂದು ಚೂರು ಕೂಡ ಶಬ್ದ ಮಾಡದಂತೆ ಹೊರಡಲು ಸಿದ್ಧವಾಗುತ್ತಾರೆ. ಹೋಗುವಾಗ ಆ ಮಲಗಿದಂತಹ ಪುರಜನರಿಗೆ ಶ್ರೀರಾಮಚಂದ್ರರು ಕೈ ಮುಗಿಯುತ್ತಾರೆ. ಆಗ ಲಕ್ಷ್ಮಣ ಕೇಳುತ್ತಾನೆ, ಅಣ್ಣ, ಯಾರಿಗೆ ನೀವು ಕೈ ಮುಗಿದಿದ್ದು ಎಂದು. ಲಕ್ಷ್ಮಣ, ಇಷ್ಟು ಜನರು ತಮ್ಮ ಹೃದಯದಲ್ಲಿ ಎಷ್ಟು ಪ್ರೇಮವನ್ನು ತುಂಬಿಕೊಂಡಿದ್ದಾರೆ ನಮಗೆ, ಆ ಪ್ರೇಮದ ದೇವತೆಗೆ ನಾನು ಕೈ ಮುಗಿದಿದ್ದೇನೆ, ನೀವು ಕೂಡ ಆ ದೇವತೆಗೆ ಕೈ ಮುಗಿಯಿರಿ ಎಂದು ಹೇಳಿ ಅವರೆಲ್ಲರಿಗೂ ಕೂಡ ಕೈ ಮುಗಿದು ಅಲ್ಲಿಂದ ನಿಧಾನವಾಗಿ ಹೊರಡುತ್ತಾರೆ. ಸ್ವಲ್ಪ ದೂರ ಹೋದ ಮೇಲೆ ಆ ನಂತರ ಆ ರಥಕ್ಕೆ ಕುದುರೆಗಳನ್ನು ಕಟ್ಟಿ ಇವರು ಆ ರಥದ ಮೇಲೇರಿ ನಿಧಾನವಾಗಿ ಶಬ್ದವಾಗದಂತೆ ಮುಂದಕ್ಕೆ ಸಾಗುತ್ತಾರೆ. ಸಾಗುತ್ತಾ ತುಂಬ ದೂರ ಹೋಗುತ್ತಾರೆ. ಬೆಳಕಾಗುತ್ತದೆ. ಬೆಳಗಾದಾಗ ಆ ಮಂತ್ರಿ ಸುಮಂತ್ರನು ರಥವನ್ನು ನಿಲ್ಲಿಸುತ್ತಾನೆ. ಏಕೆ ಮಂತ್ರಿ ಈ ರಥವನ್ನು ನಿಲ್ಲಿಸಿದೆ ಎಂದಾಗ, ಮಹಾಪ್ರಭು, ಇಲ್ಲಿಗೆ ನಮ್ಮ ಅಯೋಧ್ಯೆಯ ಎಲ್ಲೆ ಮುಕ್ತಾಯವಾಗುತ್ತದೆ, ಇನ್ನು ಮುಂದೆ ನಿಷೇಧ ರಾಜ ಆ ಒಂದು ಪ್ರದೇಶ ಬರುತ್ತದೆ ಎಂದಾಗ, ಆಗ ಶ್ರೀರಾಮ ಪ್ರಭುಗಳು ರಥದಿಂದ ಕೆಳಗಿಳಿದು ಭೂಮಿ ತಾಯಿಗೆ ನಮಸ್ಕರಿಸಿ, ಅಮ್ಮ, ನಿನ್ನ ಒಂದು ಭಾಗವನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ. ನಿತ್ಯವೂ ಕೂಡ ನಾನು ಅಯೋಧ್ಯೆಗೆ ಪೂಜೆ ಮಾಡಿದಂತೆ ಈ ಒಂದು ಮಣ್ಣಿಗೆ ನಾನು ಪೂಜೆ ಮಾಡುತ್ತೇನೆ ಎಂದು ಹೇಳಿ ಒಂದು ಇಡಿಯಲ್ಲಿ ಮಣ್ಣನ್ನು ತೆಗೆದು ಆ ಭೂಮಿ ತಾಯಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡುತ್ತಾರೆ. ಮುಂದೆ ಹೋದಾಗ ನಿಷೇಧ ರಾಜನ ಒಂದು ಪ್ರದೇಶ ಸಿಗುತ್ತದೆ. ಇವರು ಬರುತ್ತಿರುವುದನ್ನು ನೋಡಿದಂತಹ ಮರದ ಮೇಲೆ ಕುಳಿತಂತಹ ಕೆಲವು ಗುಪ್ತಚರರು, ಆ ರಾಜ್ಯದ ಗುಪ್ತಚರರು ಈ ವಿಚಾರವನ್ನು ಆ ನಿಷೇಧ ರಾಜ್ಯದ ರಾಜನಾದಂತಹ ಗುಹನಿಗೆ ಈ ವಿಚಾರವನ್ನು ತಿಳಿಸುತ್ತಾರೆ. ಗುಹನು ಯಾರು ಬಂದಿರುವುದು ಎಂದು ಕೇಳಿದಾಗ, ತಿಳಿದಿಲ್ಲ, ಯಾರು ರಾಮ ಎಂದು ಮಾತನಾಡುತ್ತಿದ್ದರು ಎಂದಾಗ ಆನಂದಭರಿತನಾದ ಸಂತೋಷಗೊಂಡಂತಹ ಗುಹನು ಓಡಿ 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 ಬರುತ್ತಾನೆ ಇವರನ್ನು ನೋಡಲು, ಮಾತನಾಡಿಸಲು. ಏಕೆಂದರೆ ಗುಹ ಮತ್ತು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ವಿದ್ಯಾಭ್ಯಾಸ ಮಾಡುವಾಗ ಜೊತೆಯಲ್ಲಿ ಸಹಪಾಠಿಗಳಾಗಿದ್ದವರು. ಬಂದವರೇ ಶ್ರೀರಾಮನ ಪಾದಗಳಿಗೆ ನಮಸ್ಕರಿಸುತ್ತಾರೆ, ಆನಂದ ಪಡುತ್ತಾರೆ. ಬರೀ ಅಷ್ಟು ಮಾತ್ರವಲ್ಲ, ಅವರು ರಾಮನು ಮತ್ತು ಗುಹರಿಬ್ಬರು ತಬ್ಬಿಕೊಂಡು ಅವರು ತಮ್ಮ ಒಂದು ಸ್ನೇಹವನ್ನ ಅನುಭವಿಸುತ್ತಾರೆ, ಸ್ನೇಹದ ಆನಂದವನ್ನ ಅನುಭವಿಸುತ್ತಾರೆ. ಆ ನಂತರ ಈ ಒಂದು ದುಸ್ಥಿತಿಯಲ್ಲಿ ಬರಲು ಕಾರಣವೇನೆಂದು ಕೇಳಿದಾಗ ಗುಹನು ಈ ವಿಚಾರವನ್ನು ಶ್ರೀರಾಮನು ಬಾಯಿಬಿಟ್ಟು ಹೇಳುವುದಿಲ್ಲ. ಆಗ ಲಕ್ಷ್ಮಣನು, ಅಣ್ಣ, ಇವರು ನಿಮ್ಮ ಪ್ರೀತಿಯ ಸಖ, ನಮ್ಮ ಪ್ರೀತಿಯ ಸ್ನೇಹಿತ, ಇವರತ್ರ ಮುಚ್ಚುಮರೆ ಏಕೆ ಎಂದಾಗ ಮಹಾಮಂತ್ರಿಯಾದಂತಹ ಸುಮಂತ್ರನು ಆ ಒಂದು ಅಯೋಧ್ಯೆಯಲ್ಲಿ ನಡೆದಂತಹ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾರೆ. ಆಗ ಕೋಪದಿಂದ ಕಠಿಣ ಪದಗಳಿಂದ ಗುಹನು ಮಾತನಾಡುತ್ತಾನೆ. ಆಗ ಶ್ರೀರಾಮನು, ಮಿತ್ರ,
ನೀನು ನನ್ನ ಆತ್ಮೀಯ ಮಿತ್ರ, ನಿನ್ನ ಬಾಯಿಂದ ನನ್ನ ಚಿಕ್ಕಮ್ಮನ ಬಗ್ಗೆ ಮತ್ತು ನನ್ನ ತಂದೆಯವರ ಬಗ್ಗೆ ಈ ರೀತಿ ಮಾತನಾಡಬಾರದು ಎಂದು ಹೇಳುತ್ತಾರೆ. ಆಗ ಗುಹನು ಕ್ಷಮೆಯನ್ನು ಕೇಳುತ್ತಾನೆ. ಆ ನಂತರ ಅವರಿಗೆ ಹಣ್ಣು ಹಂಪಲುಗಳನ್ನು ತಂದುಕೊಟ್ಟಾಗ ಎಲ್ಲವನ್ನೂ ಕೂಡ ನೋಡುತ್ತಾನೆ ಹೊರತು ಯಾವುದನ್ನು ಸ್ವೀಕರಿಸುವುದಿಲ್ಲ. ಮಿತ್ರ, ನಾನು ಇದೆಲ್ಲವನ್ನು ಸ್ವೀಕರಿಸುವಂತಿಲ್ಲ, ಯಾವುದೇ ನಗರಕ್ಕೂ ಕೂಡ ನಾನು ಪ್ರವೇಶ ಮಾಡುವಂತಿಲ್ಲ ಎಂದು ಹೇಳುತ್ತಾನೆ. ಹಾಗಾಗಿ ಆ ರಾತ್ರಿ ಒಂದು ಮರದ ಕೆಳಗೆ ಅವರೆಲ್ಲರೂ ಕೂಡ ಮಲಗುತ್ತಾರೆ. ಲಕ್ಷ್ಮಣನು ನಿದ್ರೆ ಮಾಡದಂತೆ ಅವರೆಲ್ಲರನ್ನೂ ಕೂಡ ಕಾಯುತ್ತಿರುತ್ತಾನೆ. ಒಂದು ಕಡೆ ಸೀತಾ ಮತ್ತು ರಾಮ ಅವರು ಒಂದು ಮರದ ಕೆಳಗೆ ಮಲಗಿದ್ದಾರೆ. ಇನ್ನೊಂದು ಕಡೆ ಲಕ್ಷ್ಮಣ ಕಾವಲು ಕಾಯುತ್ತಿದ್ದಾನೆ. ಮತ್ತೊಂದು ಕಡೆ ಮಂತ್ರಿಯಾದಂತಹ ಸುಮಂತ್ರ ಕುಳಿತಿದ್ದಾನೆ. ಅವರ ಪಕ್ಕದಲ್ಲಿ ಸ್ನೇಹಿತನಾದಂತಹ ಗುಹ ಇದ್ದಾನೆ. ಆ ರಾತ್ರಿ ಕಳೆದು ಬೆಳಗಾಗುತ್ತದೆ. ಬೆಳಗಾದಾಗ ಅವರೆಲ್ಲರೂ ಕೂಡ ಬೆಳಗಿನ ಕಾರ್ಯಗಳನ್ನು ಮುಗಿಸಿ ಮುಂದೆ ಹೊರಡಲು ಸಿದ್ಧರಾಗುತ್ತಾರೆ. ಆಗ ರಾಮನು ತನ್ನ ಸ್ನೇಹಿತನಾದಂತಹ ಗುಹನಿಗೆ ಒಂದು ವಿಚಾರವನ್ನು ಹೇಳುತ್ತಾನೆ. ಮಿತ್ರ, ನಾನು ಈ ಗಂಗಾ ನದಿಯನ್ನು ದಾಟಿ ಆ ಭಾಗಕ್ಕೆ ಹೋಗಬೇಕಾಗಿರುವುದರಿಂದ ಅದಕ್ಕೇನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡು ಎಂದಾಗ ತಕ್ಷಣವೇ ಗುಹನು ಒಂದು ನೌಕೆಯನ್ನು ವ್ಯವಸ್ಥೆ ಮಾಡುತ್ತಾನೆ, ಈ ಭಾಗದಿಂದ ಆ ಭಾಗಕ್ಕೆ ಕರೆದುಕೊಂಡು ಹೋಗಲು. ಆಗ ಅವರೆಲ್ಲರೂ ಕೂಡ ಆ ಗಂಗಾ ನದಿಯ ತೀರಕ್ಕೆ ಬರುತ್ತಾರೆ. ಗಂಗಾ ನದಿ ತೀರದಲ್ಲಿ ನೌಕೆಯು ಸಿದ್ಧವಾಗಿದೆ. ಅಲ್ಲಿಗೆ ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣ ದೇವರು ಮೂವರು ಬಂದಿದ್ದಾರೆ. ಜೊತೆಯಲ್ಲಿ ಗುಹಾ ಕೂಡ ಇದ್ದಾನೆ ಹಾಗೂ ಮಂತ್ರಿ ಸುಮಂತ್ರ ಕೂಡ ಇದ್ದಾನೆ. ಆಗ ರಾಮದೇವರಾದರೂ ಕೂಡ ಮಂತ್ರಿಯಾದಂತಹ ಸುಮಂತ್ರನಿಗೆ ಹಿಂದಿರುಗುವಂತೆ ತಿಳಿಸುತ್ತಾರೆ. ಆದರೆ ಸುಮಂತ್ರನು ಕೂಡ ಹಿಂದಿರುಗುವುದಿಲ್ಲ. ನನ್ನನ್ನು ದೂರ ಕಳಿಸಬೇಡಿ, ತಂದೆಯವರು ಹೇಳಿದ್ದಾರೆ, ಕೊನೆ ಪಕ್ಷ ನೀವು ಬರುವಾಗ ಸೀತಾಮಾತೆಯವರನ್ನಾದರೂ ಹಿಂದಕ್ಕೆ ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದಾರೆ, ಅವರನ್ನಾದರೂ ಕಳಿಸಿಕೊಡಿ ಎನ್ನುತ್ತಾರೆ. ಸೀತಾಮಾತೆಯವರು, ನೀವು ನಮಗೆ ತಂದೆಯ ಸಮಾನ ಮಂತ್ರಿಗಳೇ, ನನ್ನ ಧರ್ಮವನ್ನು ಪಾಲನೆ ಮಾಡಲು ನೀವು ಕೂಡ ಸಹಕರಿಸಿ ಆಶೀರ್ವದಿಸಿ ಎನ್ನುತ್ತಾಳೆ. ಅದರಂತೆ ಆ ಸುಮಂತ್ರನು ಕೂಡ ಶ್ರೀರಾಮ ಪ್ರಭುಗಳ ಆಜ್ಞೆಯಂತೆ ಹಿಂದಿರುಗುತ್ತಾರೆ. ಈಗ ಉಳಿದಂಥವರು ಕೂಡ ಈಗ ನದಿಯನ್ನು ದಾಟಬೇಕಾಗಿದೆ. ನದಿಯಲ್ಲಿ ದಾಟಬೇಕಾದರೆ ಆ ಒಂದು ದೋಣಿಯನ್ನು ನಡೆಸಬೇಕಾದರೆ ಒಬ್ಬ ಅಂಬಿಗ ಬೇಕು. ಅಂಬಿಗನನ್ನ ಈ ಗುಹ ಕೂಗಿ ಕರೆಯುತ್ತಾನೆ. ಅವನು ಬಂದವನು ಶ್ರೀರಾಮರಿಗೆ, ಲಕ್ಷ್ಮಣರಿಗೆ, ಸೀತೆಯವರಿಗೆ ಬಂದವನು ನಮಸ್ಕರಿಸುತ್ತಾನೆ. ನಮಸ್ಕರಿಸಿದ ನಂತರ ಅವನು ಕೇಳುತ್ತಾನೆ, ನಿಮ್ಮನ್ನು ನಾನು ಈ ಭಾಗದಿಂದ ಆ ಭಾಗಕ್ಕೆ ಕರೆದುಕೊಂಡು ಹೋಗಬಹುದು, ಆದರೆ ಒಂದು ಸಮಸ್ಯೆ ಇದೆ ಎನ್ನುತ್ತಾನೆ. ಏನು ಸಮಸ್ಯೆ ಎಂದಾಗ, ನಿಮ್ಮ ಪಾದ ಸ್ಪರ್ಶದಿಂದ ಕಲ್ಲು ಕೂಡ ಒಂದು ಹೆಣ್ಣಾಗಿದೆ ಅಂದ ಮೇಲೆ ನಿಮ್ಮ ಪಾದವು ನನ್ನ ನೌಕೆಯಲ್ಲಿ ಸ್ಪರ್ಶವಾದರೆ ನನ್ನ ನೌಕೆ ಮುಳುಗಿ ಹೋದರೆ ನಾನು ಕೂಡ ಮುಳುಗಿ ಹೋಗುತ್ತೇನೆ. ಹಾಗಾಗಿ ನಾನು ನಿಮ್ಮನ್ನು ಈ ಕಡೆಯಿಂದ ಆ ಕಡೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಆಗ ಶ್ರೀರಾಮಚಂದ್ರನು ಮತ್ತೇನು ದಾರಿ ಇದೆ ಎಂದು ಕೇಳಿದಾಗ, ಆದರೆ ಒಂದು ದಾರಿ ಇದೆ ಎನ್ನುತ್ತಾನೆ. ಅದೇನು ದಾರಿ ಎಂದು ಕೇಳಿದಾಗ, ನಾನು ನಿಮ್ಮ ಪಾದಗಳನ್ನು ಈ ಗಂಗಾ ಜಲದಿಂದ ತೊಳೆದು ಆ ಗಂಗಾ ಜಲವನ್ನು ನಾನು ಕುಡಿಯುತ್ತೇನೆ. ನಾನು ಕುಡಿದ ನಂತರ ನನಗೇನೂ ಆಗಿಲ್ಲವೆಂದು ಸಾಬೀತಾದರೆ ಆ ನಂತರ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿದಂತಹ ಶ್ರೀರಾಮಚಂದ್ರ ಪ್ರಭುಗಳು ಆಶ್ಚರ್ಯಚಕಿತರಾಗಿ ಒಪ್ಪಿಗೆ ಕೊಡುತ್ತಾರೆ. ಅದರಂತೆ ಆ ಅಂಬಿಗನು ಶ್ರೀರಾಮಚಂದ್ರನ ಪಾದಗಳನ್ನು ತೊಳೆದು ಆನಂದವಾಗಿ 2 ಕೈಗಳಿಂದ ಆ ಗಂಗಾ ಜಲವನ್ನು ಬಾಯಿ ತುಂಬ ಮನಸಾರೆ ಕುಡಿದು ಬಿಡುತ್ತಾನೆ. ಈ ರೀತಿಯಾಗಿ ಶ್ರೀರಾಮ ಪ್ರಭುಗಳ ಪಾದವನ್ನು ತೊಳೆದು ಆ ಗಂಗಾಜಲವನ್ನು ಕುಡಿದಂತಹ ಮಹಾನ್ ಭಕ್ತ ಕೇವಟ. ಈತನು ಅದೆಷ್ಟು ಚೆನ್ನಾಗಿ ಜಾಣ್ಮೆಯಿಂದ ಪ್ರಭುಗಳ ಪಾದವನ್ನು ತೊಳೆಯಲು ಒಂದು ಯೋಜನೆ ಮಾಡಿದನೆಂದರೆ ಯಾರಿಗೂ ಕೂಡ ಈ ಒಂದು ಯೋಜನೆ ಬಂದಿರಲಿಕ್ಕಿಲ್ಲ. ಆನಂದವಾಗಿ ಪ್ರಭುಗಳ ಪಾದವನ್ನು ತೊಳೆದು ಆ ನಂತರ ಅವರನ್ನು ನೌಕೆಯಲ್ಲಿ ಕೂರಿಸಿಕೊಂಡು ಈ ಭಾಗದಿಂದ ಆ ಭಾಗಕ್ಕೆ ಕರೆತಂದು ಬಿಡುತ್ತಾನೆ. ವನವಾಸದಲ್ಲಿರುವುದರಿಂದ ಆ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡೆಯುತ್ತಾ ಒಂದು ಋಷಿಗಳ ಆಶ್ರಮಕ್ಕೆ ಬರುತ್ತಾರೆ. ಆ ಋಷಿಗಳ ಆಶ್ರಮ ಯಾವುದು ಎಂದರೆ ಭಾರದ್ವಾಜ ಮುನಿಗಳು. ಅಲ್ಲಿಗೆ ಬಂದು ಇವರು ನಡೆದಂಥ ವಿಚಾರಗಳನ್ನು ಕೂಡ ಅವರಿಗೆ ತಿಳಿಸುತ್ತಾರೆ. ಅವರ ಮಾರ್ಗದರ್ಶನದಂತೆ ಆ ರಾತ್ರಿ ಎಲ್ಲರೂ ಕೂಡ ಅಲ್ಲಿಯೇ ತಂಗಿರುತ್ತಾರೆ. ಆ ನಂತರ ಬೆಳಗಿನ ಜಾವಕ್ಕೆ ನಾವು ಮುಂದೆ ಹೋಗುತ್ತೇವೆ ಎಂದು ಶ್ರೀರಾಮ ಪ್ರಭುಗಳು ಈ ಒಂದು ಮಹರ್ಷಿಗಳಿಗೆ ತಿಳಿಸುತ್ತಾರೆ. ಗುಹನನ್ನು ಹಿಂದಕ್ಕೆ ಕಳಿಸುತ್ತಾರೆ. ನೀನು ಹಿಂದಕ್ಕೆ ನಿನ್ನ ಒಂದು ರಾಜ್ಯಕ್ಕೆ ಹೋಗು ಅಂತ ಹೇಳಿ ಕಳಿಸಿ, ಈಗ ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣ 3 ಜನ ನಡೆಯುತ್ತಾ ಹೋಗುತ್ತಾರೆ. ಮುಂದೆ ಯಮುನಾ ನದಿ ಸಿಗುತ್ತದೆ. ಯಮುನಾ ನದಿಯ ದಡದಲ್ಲಿ ಇವರು ಒಂದು ಬಿದಿರಿನಿಂದ ಒಂದು ತೆಪ್ಪವನ್ನು ಇವರೇ ಮಾಡಿಕೊಂಡು ಈ ಭಾಗದಿಂದ ಆ ಭಾಗಕ್ಕೆ ಹೋಗುತ್ತಾರೆ.
ಆ ಭಾಗವೇ ಬೇರೆ ಯಾವುದೂ ಅಲ್ಲ, ಅದೇ ಚಿತ್ರಕೂಟ. ವೀಕ್ಷಕರೇ, ಮಾತು ಕೊಟ್ಟ ಮೇಲೆ ಅದನ್ನು ಹೇಗೆ ನಡೆಸಿಕೊಡಬೇಕು, ಎಷ್ಟೇ ಕಷ್ಟವಾದರೂ ಕೂಡ ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದಂತಹ ರಾಮಾಯಣ ಅದು ಕೇವಲ ಒಂದು ಕಥೆಯಲ್ಲ, ಅದೊಂದು ಮಹಾನ್ ಕಾವ್ಯ. ವೀಕ್ಷಕರೇ, ಮನಸ್ಸಿನ ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರತಕ್ಕಂತಹ ಇಂತಹ ವಿಡಿಯೋಗಳನ್ನು ನೋಡುತ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್.